ಪ್ರತಾಪ್ ಕ್ಷೇಮವಾಗಿದ್ದಾರೆ. ಸೊ ಯಾವುದೇ ಅಂತಹ ಸಮಸ್ಯೆಗಳಿಲ್ಲ ಅಂತಿದ್ದಾರೆ. ಆತ್ಮಹತ್ಯೆಯ ವದಂತಿಯನ್ನ ಈಗ ಬಿಗ್ ಬಾಸ್ ಟೀಮ್ ಅಲ್ಲಗಳೆದಿದೆ. ನಿಶಕ್ತಿ ಇದ್ದ ಕಾರಣ ಡ್ರೋನ್ ಪ್ರತಾಪ್ಗೆ ಚಿಕಿತ್ಸೆಯನ್ನ ನೀಡಲಾಗಿದೆ. ಸೊ ವಿಶ್ರಾಂತಿ ಪಡೆದು ವಾಪಸ್ ಬಿಗ್ ಬಾಸ್ ಮನೆಗೆ ಪ್ರತಾಪ್ ಅವರೀಗ ಮರಳಿದ್ದಾರೆ. ಆತ್ಮಹತ್ಯೆ ಯತ್ನ ಸುದ್ದಿಯನ್ನ ಈಗ ಬಿಗ್ ಬಾಸ್ನ ಆಯೋಜಕರು ತಳ್ಳಿ ಹಾಕಿದ್ದಾರೆ. ಸೂಕ್ತ ಚಿಕಿತ್ಸೆ ಬಳಿಕ ಈಗ ವಾಪಸ್ ಬಂದಿದ್ದಾರೆ. ಯಾವ ಸಮಸ್ಯೆಯೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ನನ್ನ ಸಹೋದ್ಯೋಗಿ ಭಾರತಿ ಇದ್ದಾರೆ. ಭಾರತಿ ಈಗ ಆಸ್ಪತ್ರೆಯಲ್ಲೇ ಇದ್ದಾರೆ. ಈಗ ಬಿಗ್ ಬಾಸ್ ಮನೆಗೆ ವಾಪಸ್ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದ್ರೆ ರೆಸ್ಟ್ ಇರುತ್ತಾ, ಮತ್ತೆ ಅಲ್ಲಿ ಟಾಸ್ಕ್ಗಳೇ ಇರುತ್ತೆ, ಅಥವಾ ಬಿಗ್ ಬಾಸ್ ಮನೆಯಲ್ಲೇನೆ ಒಂದು ದಿನ ರೆಸ್ಟ್ ಮಾಡಲಿ ಅಂತ ಏನಾದರೂ ಆ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ? ಏನಿದೆ ಅಪ್ಡೇಟ್ಸ್? ಖಂಡಿತವಾಗ್ಲೂ ಅವರಿಗೆ ಗಂಭೀರವಾಗಿ ಏನು ಸಮಸ್ಯೆ ಉಂಟಾಗಿರಲಿಲ್ಲ. ನಿಶಕ್ತಿ ಹೊಂದಿದ್ರು. ಒಂದಿನ ಕಂಪ್ಲೀಟ್ ಆಗಿ ಊಟ ಬಿಟ್ಟಾಗ, ಜೊತೆಗೆ ಮನಸ್ಸಿನಲ್ಲಿ ಏನು ಬೇಸರಗೊಂಡಿರ್ತಾರೆ, ಮಾನಸಿಕ ಕಾಯಿಲೆಗಿಂತ ದೊಡ್ಡ ಕಾಯಿಲೆ ಇನ್ನೊಂದಿಲ್ಲ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಅವರು ಸ್ವಲ್ಪ ಖಿನ್ನತೆಗೆ ಒಳಗಾಗದಾಗ ಅದಕ್ಕೊಂದು ಚಿಕಿತ್ಸೆ ಕೊಡ್ತಾರೆ. ಜೊತೆಗೆ ಅವರಿಗೆ ಒಂದು ಅದ್ರ ಜೊತೆಗೆ ಅವರು ಟ್ಯಾಬ್ಲೆಟ್ ತಗೊಳೋದ್ರಿಂದ ಅದು ಬಾಡಿಲಿ ಯಾವ ರೀತಿಯಲ್ಲಿ ರಿಯಾಕ್ಷನ್ ಆಗುತ್ತೋ ಮೆಡಿಕಲಿ, ಹೀಗಾಗಿ ಅವರಿಗೆ ತೀರಾ ಗಂಭೀರವಾದ ಏನು ಸಮಸ್ಯೆ ಇಲ್ಲ. ಹೀಗಾಗಿ ಒಂದಿನ ರೆಸ್ಟ್ ಮಾಡಿ ಸ್ವಲ್ಪ ತಿಳುವಳಿಕೆಯನ್ನ ಹೇಳಿ ಒಳಗಡೆ ಬಿಟ್ರೆ ಅದೇನು ಮುಂದೆ ದೊಡ್ಡ ರೀತಿಯಲ್ಲಿ ಏನು ಭಯಂಕರವಾಗಿ ಪರಿಣಾಮ ಬೀರಲ್ಲ ಅಂತ ಹೇಳಿ. ಜೊತೆಗೆ ಏನು ಬಿಗ್ ಬಾಸ್ ಮನೆಗೆ ಹೋದ ತಕ್ಷಣ ಏನು ದೊಡ್ಡ ಗಂಭೀರವಾದ ಎಂತ ಟಾಸ್ಕ್ ಏನು ಇರೋದಿಲ್ಲ. ಹಾಗಾಗಿ ಒಂದು ಬಿಗ್ ಬಾಸ್ ಮನೆಗೆ ಪುನಃ ಬಿಡ್ತಾರೆ. ಜೊತೆಗೆ ಈ ಡ್ರೋನ್ ಪ್ರತಾಪ್ ಅವರು ಏನಿತ್ತು ಸದ್ಯ ನಡೀತಾ ಇರೋ ಟಾಸ್ಕ್ ನಲ್ಲಿ ದೂರ ಇಟ್ಟಿದ್ರು. ಹೀಗಾಗಿ ಅದು ದೂರ ಇಟ್ಟಿರೋದ್ರಿಂದನೇ ಅವರು ಒಂದು ರೀತಿಯಲ್ಲಿ ಬೇಸರಕ್ಕೆ ಒಳಪಟ್ಟಿದ್ರು. ಹೀಗಾಗಿ ಅವರನ್ನ ಪುನಃ ಮನೆಗೆ ಏನು ಕಳಿಸೋದ್ರಲ್ಲಿ ಅದರಲ್ಲಿ ಏನು ತಪ್ಪಿಲ್ಲ. ಹೀಗಾಗಿ ಅವರು ಸಂಪೂರ್ಣವಾಗಿ ಒಂದು 2-3 ದಿನ ರೆಸ್ಟ್ ಬೇಕಾಗಿಲ್ಲ. ಒಂದು ದಿನ ಕಳೆದ ಮೇಲೆ ಎಪಿಸೋಡ್ ಟೆಲಿಕಾಸ್ಟ್ ಆಗಿರೋದ್ರಿಂದ ಈ ಒಂದು ದಿನ ಸಂಪೂರ್ಣವಾಗಿ ಏನು ರೆಸ್ಟ್ ಮಾಡಿದ್ದಾರೆ ಆಲ್ರೆಡಿ ಬಿಗ್ ಬಾಸ್ ನಲ್ಲಿ ಡ್ರೋನ್ ಪ್ರತಾಪ್ ಅವರು ಆಸ್ಪತ್ರೆಯಲ್ಲಿ. ಹೀಗಾಗಿ ಪುನಃ ಒಂದಿನ ರೆಸ್ಟ್ ಆದ ಬಳಿಕ ಮನೆಗೆ ಕಳಿಸ್ತಾ ಇದ್ದಾರೆ ವಾಪಸ್. ಅರುಣ್. ಓಕೆ ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.